ಅಂದಾನೋ ಐಶ್ವರ್ಯನೋ ನೋಡಿ ಪ್ರೀತಿಸಿದ್ರೆ ಸ್ವಚ್ಛವಾದ ಪ್ರೀತಿ ಹೇಗಾಗುತ್ತೋ ಇಡಿಯಟ್. ಅಬ್ಬಾ, ಗುಡ್ ಲಾಜಿಕ್, ಗುಡ್ ಲಾಜಿಕ್. ಪ್ರೊಸೀಡ್ ಪ್ರೊಸೀಡ್ ಪ್ರೊಸೀಡ್. ಅಂದ್ರೆ ಅದನ್ನ ಪ್ರೀತಿ ಅನ್ನಲ್ವಾ? ಅನ್ನಲ್ಲ. ಪ್ರೀತಿ ಅನ್ನೋದು ಅಂದ ನೋಡ್ ಹುಟ್ಟೋದಿಲ್ಲ, ದುಡ್ಡಿಂದ ಕೊಂಡ್ಕೊಳ್ಳೋದು ಅಲ್ಲ, ಆಕರ್ಷಣೆಯಿಂದ ದಕ್ಕಿಸ್ಕೊಳ್ಳೋದು ಅಲ್ಲ. ನಿಜವಾದ ಪ್ರೇಮ ಅಂದ್ರೇನು? ಪ್ರೀತಿ ಅಂದ್ರೆ ಎದೆಯಾಳದಲ್ಲಿ ಹುಟ್ಟೋ ಮಧುರವಾದ ಭಾವನೆ. ನಮ್ ಲವರ್ನ ನೋಡಿದ ಕೂಡ್ಲೆ ಹೃದಯ ಸ್ಪಂದಿಸ್ಬೇಕು, ಮನಸ್ಸಲ್ಲಿ ಧೈರ್ಯ ಹುಟ್ಟಬೇಕು. ಈ ಜನ್ಮ ಪೂರ್ತಿ ಅವ್ರಿಗೆ ಮುಡಿಪು ಅನ್ನೋ ಭಾವನೆ ಬರಬೇಕು. ಕನ್ಸಲ್ಲೂ ಅವ್ರ ನೆನ್ಪೇ ಕಾಡ್ಬೇಕು, ಗಾಳಿಲೂ ಮಳೆಲೂ ಅವರೇ ನೆನ್ಪಾಗ್ಬೇಕು. ಇಡೀ ಪ್ರಪಂಚನೇ ಮರೆತು ಅವಳು ಪಡ್ತಾ ಇರೋ ಖುಷಿಯಲ್ಲಿ ಅವಳ ತುಟಿ ಮೇಲೆ ನಗು ಇರಬೇಕು. ಅದು ನಿಜವಾದ ಪ್ರೀತಿ ಅಂದ್ರೆ. ಹೊಡಿರೋ. ಅಂತ ಲವರ್ ದೂರ ಆದ್ರೆ ಸೂಸೈಡ್ ಮಾಡ್ಕೊಂಡ್ರು ತಪ್ಪಿಲ್ವಾ ದೇವದಾಸ್? ಏಯ್, ಯಾರ್ ನಿಂಗ್ ಹಾಗೆ ಹೇಳಿದ್ದು? ಲವ್ ಫೇಲ್ಯೂರ್ ಆದ್ರೆ ಸೂಸೈಡ್ ಮಾಡ್ಕೋಬೇಕು ಅಂತ? ಪ್ರೀತಿ ಅಂದ್ರೆ ಸಾವಲ್ಲ, ಪ್ರಾಣ. ಪ್ರೀತಿನೇ ಪ್ರಾಣ. ಯಾವುದೋ ಕಾರಣದಿಂದ ಪ್ರೀತಿಸೋರ್ ದೂರ ಆದ್ರು ಅಂದ್ರೆ ಅವರು ಚೆನ್ನಾಗಿರ್ಲಿ ಅಂತ ಬಯಸ್ಬೇಕೇ ಹೊರತು ಸಾಯ್ಬಾರ್ದು. ನೋಡಿ ಮಿಸ್ಟರ್, ನಿನ್ ಲೈಫಲ್ಲಿ ಪ್ರೀತಿನೇ ಇಲ್ದಿದ್ದಾಗ ಬದುಕ್ದವನು ಆ ಪ್ರೀತಿ ಹೋದ್ಮೇಲೆ ಯಾಕೆ ಬದುಕಕ್ಕಾಗಲ್ಲ? ಸಾಯ್ಬೇಕು ಅಂದ್ಕೊಳಕ್ ಮುಂಚೆ ನಿಮ್ಮ ಅಪ್ಪ ಅಮ್ಮನ ಪ್ರೀತಿ ಬಗ್ಗೆನೂ ಒಂದು ಸಲ ಯೋಚನೆ ಮಾಡು. ಸರಿ, ನೀನ್ ಸೂಸೈಡ್ ಅಟೆಂಪ್ಟ್ ಮಾಡ್ದೆ, ಸತ್ತೇ ಹೋದೆ ಅನ್ಕೋ. ಅದ್ರಿಂದ ನೀನ್ ಸಾಚೋದಾದ್ರೂ ಏನು? ಏನೂ ಇಲ್ವಲ್ಲ. ಆ ಹುಡುಗಿ ಅಪ್ಪ ಅಮ್ಮ ಅವಳಿಗಿಷ್ಟ ಇದ್ರು ಇಲ್ದಿದ್ರು ಇನ್ನೊಂದ್ ಮದ್ವೆ ಮಾಡ್ಬಿಡ್ತಾರೆ. ಆ ಹುಡುಗಿ ಸ್ವಲ್ಪ ದಿನ ಸಂಕಟ ಪಡ್ತಾಳೆ, ಗುಂಡ್ಗೆ ಗಟ್ಟಿ ಮಾಡ್ಕೊಂಡು ಗಂಡನ್ ಜೊತೆ ಸಂಸಾರ ಮಾಡ್ತಾಳೆ. ಆಗ ನಿನ್ ಲವ್ ಸಕ್ಸಸ್ ಆದಾಗ ಇಲ್ವಾ? ಅದಕ್ಕೆ ಲವ್ ಫೇಲ್ ಆಯ್ತು ಅಂತ ಇಂಥ ಹುಚ್ಚ ಕೆಲಸ ಮಾಡೋದ್ ಬಿಟ್ಟು ಇನ್ಮೇಲೆ ನಿನ್ ಲೈಫಲ್ಲಿ ಎಷ್ಟು ಚೆನ್ನಾಗಿ ಬದುಕಬಹುದು ಅಂತ ನೀನೇ ಯೋಚನೆ ಮಾಡು. ಬದುಕಿದ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು, ಅದ್ ಬಿಟ್ಟು ಸತ್ತು ತಿದ್ಕೊಳಕ್ ಆಗ್ದಿರೋ ತಪ್ಪು ಮಾಡಬಾರ್ದು. ಯಾಕಂದ್ರೆ ನಮ್ ಲೈಫ್ ನಮಗ್ ತುಂಬಾನೇ ಇಂಪಾರ್ಟೆಂಟ್. ಇನ್ನೊಂದ್ಸಲ ಇಂಥ ಪ್ರಯತ್ನ ಮಾಡ್ದೆ ಅಂತ ಗೊತ್ತಾಯ್ತು ಅನ್ಕೋ, ನೀನ್ ಸಾಯೋದಲ್ಲ, ನೀನ್ ಎಲ್ಲೇ ಇದ್ರೂ ಹುಡ್ಕೊಂಡ್ಬಂದು ನಾನೇ ನೀನ್ ಸಾಯಿಸ್ತೀನಿ. ಮೈಂಡ್ ಇಟ್. ಮಾಸ್ತರ್ ಹೇಳಿದ್ ಕೇಳಿಸ್ಕೊಂಡೆ ಅಲ್ವಾ? ಅದನ್ನ ಚಾಚು ತಪ್ಪದೆ ಪಾಲಿಸಿದ್ರೆ ನಿನ್ ಲೈಫ್ ತುಂಬಾ ಹ್ಯಾಪಿ ಆಗಿರುತ್ತೆ. ಹಲೋ, ನೀವುನು ಹಾಗೆ ಮಾಡ್ಬೇಕು. ದೇವದಾಸ್, ಹಲೋ 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 ಹಲೋ, ನಿಂತ್ಕೊಳ್ಳಿ ನಿಂತ್ಕೊಳ್ಳಿ. ಅಬ್ಬಾ, ವಾಟ್ ಅ ಸ್ಪೀಚ್! ಚಿಂದೆ ಉಡಾಯಿಸ್ಬಿಟ್ರಿ ಮಾಸ್ಟ್ರೆ. ಪ್ರೀತಿ ಎಷ್ಟು ಟಾಪು, ಸೂಸೈಡ್ ಎಷ್ಟು ತಪ್ಪು ಅಂತ ಅದ್ಭುತವಾಗಿ ಹೇಳಿದ್ರಿ. ಆಕ್ಚುಲಿ ಇವತ್ತು ನೀವು ಅವನಿಗೆ ಮಾಡ್ಸಿರೋ ಜ್ಞಾನೋದಯಕ್ಕೆ ಟೇಕ್ ಅ ಬೋ. ಒಳ್ಳೆ ಮೆಂಟಲ್ ಸವಾಸ ಆಯ್ತು. ಹಲೋ ಬಾಸ್ ಬಾಸ್ ಬಾಸ್, ಹೊರಟ್ಬಿಟ್ರಲ್ಲ? ಬಂದ್ ಕೆಲ್ಸ ಮುಗೀತಲ್ಲ, ಇನ್ನನ್ ಬಿಟ್ಬಿಡು ತಾಯಿ, ಬಾಯ್. ಹಲೋ ದೇವದಾಸ್, ಮತ್ತೆ ಏನ್ ನಿಂದು? ನೀವ್ ಹೊರಟ್ಬಿಟ್ರೆ ನನ್ ಯಾರು ಡ್ರಾಪ್ ಮಾಡ್ತಾರೆ? ಇಷ್ಟೊತ್ತು ನೀನ್ ಸಹಿಸ್ಕೊಂಡಿದ್ದೆ ಸಾಕು, ಯಾವ್ದಾದ್ರು ಕ್ಯಾಬಲ್ ಹೋಗು. ಹಲೋ ದೇವದಾಸ್, ಹುಚ್ಚ ಶಂಕ್ರಯ್ಯ, ಇವನಿಗೆ ಹುಚ್ಚು ಟನ್ಗಟ್ಲೆ ಇದೆ. ಇವಾಗ ಕ್ಯಾಬಲ್ ಹೋಗ್ಬೇಕಾ?
ರಾಧಿಕಾ, ಹ್ಮ್? ಡಾಕ್ಟರ್ ಆಗ್ಬೇಕು ಅಂದ್ರೆ ತುಂಬಾ ಕಷ್ಟಪಟ್ಟು ಓದ್ಬೇಕಲ್ಲ ರಾಧಿಕಾ? ಹ್ಮ್. ನೆನ್ನೆನು ರಾತ್ರಿ ಎಲ್ಲ ನಿದ್ದೆ ಇಲ್ಲದೆ ಓದಿದ್ಯಾ? ಇವತ್ತು 1 ಗಂಟೆ ರೆಸ್ಟ್ ತಗೋಬೋದಲ್ವಾ? ಇಷ್ಟು ಕಷ್ಟಪಡದೆ ಹೋದ್ರೆ ನಾನ್ ಹೇಗ್ ಡಾಕ್ಟರ್ ಆಗ್ತೀನಿ? ನಾನ್ ಡಾಕ್ಟರ್ ಆಗ್ಬೇಕು ಅನ್ನೋದು ಒಂದ್ ಕಾಲದಲ್ಲಿ ನಮ್ಮಪ್ಪನ ಆಸೆ ಆಗಿತ್ತು. ಈಗ ನಮ್ ಯಜಮಾನ್ರ ಆಸೆನೂ ಕೂಡ. ಅದೊಂದೇ ಅಲ್ಲ, ಸೊಸೆಯಾಗಿ ನಮ್ಮ ಅತ್ತೆ ಮರ್ಯಾದೆನ ಉಳಿಸ್ಬೇಕು, ಈ ಮನೆ ಗೌರವನೂ ಕಾಪಾಡಬೇಕು. ಇದೆಲ್ಲ ನೆರವೇರ್ಬೇಕು ಅಂದ್ರೆ ನಾನು ರೆಸ್ಟ್ ತಗೊಂಡ್ರೆ ಹೇಗ್ ಸಾಧ್ಯ ಆಗತ್ತೆ? ನೀನು ತುಂಬಾ ತುಂಬಾ ಗ್ರೇಟ್ ರಾಧಿಕಾ. ಹೆಂಡತಿಯಾಗಿ ನೀನ್ ನನಗ್ ಸಿಕ್ಕಿದ್ದು ನನ್ನ ಅದೃಷ್ಟ. ಈ ಗ್ರೇಟ್ನೆಸ್ ನಂದಲ್ಲ ರೀ, ನಮ್ಮಪ್ಪ ಕಲ್ಸಿರೋ ಸಂಸ್ಕಾರದ್ದು. ಮಾತುಕತೆ ಹೇಗಿರ್ಬೇಕು ಅಂತ ಕಲ್ಸಿದ್ದಾರೆ, ತಗ್ಗಿ ಬಗ್ಗಿ ಹೇಗ್ ನಡಿಬೇಕು ಅಂತ ಹೇಳ್ಕೊಟ್ಟಿದ್ದಾರೆ, ಮರ್ಯಾದೆಯಿಂದ ಹೇಗ್ ಬಾಳ್ಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ. ಅವ್ರ ಮಕ್ಕಳಾಗಿ ಹುಟ್ಟಿದ್ದು ನಾನು ನನ್ನ ತಂಗಿ ಮಾಡಿರೋ ಅದೃಷ್ಟ. ಅವ್ರ ಅಳಿಯ ಆಗಿದ್ದು ನನ್ನ ಅದೃಷ್ಟ. ರಾಧಿಕಾ, ನೀನ್ ಓದ್ತಾ ಇರೋ, ನಾನು ಹೋಗಿ ನೀನು ಕಾಫಿ ತಗೊಂಡ್ ಬರ್ತೀನಿ. ಅಯ್ಯೋ, ಕಾಫಿನಾ? ನೀವ್ಯಾಕೆ ತರ್ತೀರ ಕೈಲಾಶ್ ಅವ್ರೆ? ನಾನು ನಿನ್ಗೆ ಕಾಫಿ ತಂದ್ಕೊಡ್ಬೇಕು. ಯಾಕಂದ್ರೆ ನಾಳೆ ನೀನು ದೊಡ್ಡ ಡಾಕ್ಟರ್ ಆದ್ಮೇಲೆ ನನ್ನ ಗಂಡ ಕಾಫಿ ಮಾಡಿ ನನಗೆ ಕೊಟ್ಟಿರೋದ್ರಿಂದಾನೆ ನಾನು ಕಾಲೇಜ್ ಟಾಪರ್ ಆಗಕ್ ಸಾಧ್ಯ ಆಯ್ತು ಅಂತ ಹೇಳ್ಕೊಳಕ್ಕಾದ್ರೂ ನನ್ನ ಕಡೆಯಿಂದ ಒಂದು ಪ್ರಯತ್ನ ಇರಬಾರ್ದಾ? ಅಮ್ಮ, ಆ ಅವಕಾಶನ ನಾನ್ ಯಾಕೆ ಬಿಟ್ಕೊಡ್ಲಿ? ಏನಪ್ಪ ಕೈಲಾಶ್, ಏನತ್ತೆ? ಏನಾದ್ರೂ ಬೇಕಿತ್ತಾ? ನಾನ್ ಮಾಡ್ಕೊಡ್ತೀನಿ. ಆಹಾ, ಏನು ಬೇಡ ಅತ್ತೆ, ನಾನೇ ನೋಡ್ಕೋತೀನಿ. ರಾಧಿಕಾ ಏನ್ ಮಾಡ್ತಿದ್ದಾಳೆ? ಸರಿ, ಹೋಗ್ ಮಾತಾಡ್ಸ್ ಬರ್ತೀನಿ. ಅತ್ತೆ, ಬೇಡ, ಅವಳು ಮಲಗಿದಾಳೆ. ಏನಾದ್ರೂ ಇದ್ರೆ ನಾಳೆ ಬೆಳಿಗ್ಗೆ ಮಾತಾಡಿ. ಸರಿನಪ್ಪ ಕೈಲಾಶ್, ನೀವು ಮಲ್ಕೊಳ್ಳಿ. ನಮಗ್ ನಿಜ ಗೊತ್ತು ಅಂತ ಗೊತ್ತಿಲ್ಲದೆ ಹೆಂಡತಿ ಓದ್ತಿರೋದು ನಮ್ಗೆಲ್ ಗೊತ್ತಾಗ್ಬಿಡುತ್ತೋ ಅಂತ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ದಾನೆ ಕೈಲಾಶ್. ತಾಯಿ ಗೊತ್ತಿಲ್ದಿರ ಹೆಂಡ್ತಿನ ಎಷ್ಟು ಶ್ರದ್ಧೆಯಿಂದ ಓದಿಸ್ತಿದಾನೋ. ನಾಳೆ ಅದ್ಕೆ ಅವ್ರು ಬಂದ್ಮೇಲೆ ಈ ರಹಸ್ಯನ ನಾವು ಬಯಲ್ ಮಾಡಿ ರಾಧಿಕಾ ತಲೆ ಮೇಲೆ ಬಂಡೆಕಲ್ ಹಾಕ್ತೀವಂತ ಗೊತ್ತಿಲ್ಲ ಪಾಪ. ಅಪ್ಪ, ನಾಳೆ ಮಾತ್ರ ಅವಳು ಎಕ್ಸಾಮ್ ಬರೀತಿರೋ ಫೋಟೋನ ನೀನ್ ತೆಗಿಲೇಬೇಕು. ಅದನ್ನೇ ಸಾಕ್ಷಿಯಾಗಿ ತೋರಿಸಿ ಅತ್ತೆ ಕೈಲಿ ಇವಳ ಕಥೆ ಮುಗಿಯೋ ತರ ಮಾಡ್ಬೇಕು. ಫೋಟೋ ಏನಮ್ಮ, ವಿಡಿಯೋನೇ ತಗೊಂಡ್ ಬರ್ತೀನಿ. ನಿಮ್ಮ ಅತ್ತೆಗೆ ಸಿನಿಮಾ ತೋರ್ಸೋಣ. ರಾಧಿಕಾ, ಕಾಫಿ. ಥ್ಯಾಂಕ್ ಯು.
ಸೆಕೆಂಡ್ ಎಕ್ಸಾಮ್ ಕೂಡ ಅದ್ಭುತವಾಗಿ ಬರೀಬೇಕು ರಾಧಿಕಾ. ಆಲ್ ದ ವೆರಿ ಬೆಸ್ಟ್. ಓಕೆ, ಖಂಡಿತ ಚೆನ್ನಾಗೇ ಬರೀತೀನಿ. ಆದ್ರೆ ನಂದೊಂದು ಚಿಕ್ಕ ರಿಕ್ವೆಸ್ಟ್. ರಿಕ್ವೆಸ್ಟ್ ಅಲ್ಲ ಡಾಕ್ಟರ್ ರಾಧಿಕಾ ಅವರೇ, ಆರ್ಡರ್ ಪಾಸ್ ಮಾಡಿ, ನಾನ್ ಪಾಲಿಸ್ತೀನಿ. ನೀವಿವಾಗ ಮನೆಗೆ ಹೋಗಿ. ಮನೆಗೆ ಹೋಗ್ಬೇಕಾ? ನೋ ಚಾನ್ಸ್. ಶ್ರೀಮತಿಯವರು ಎಕ್ಸಾಮ್ ಬರೆದು ಬರೋವರೆಗೂ ಅವ್ರ ಯಜಮಾನ್ರು ಇಲ್ಲೇ ಇರ್ತಾರೆ. ನೀವಿಲ್ಲಿ ನನ್ಗೋಸ್ಕರ ವೇಟ್ ಮಾಡ್ತಿದ್ರೆ ನಂಗೆ ತುಂಬಾ ಕಷ್ಟ ಆಗತ್ತೆ ರೀ. ಅವಾಗ ನನ್ ಧ್ಯಾನ ಎಕ್ಸಾಮ್ ಮೇಲಿರೋ ಬದಲು ನಿಮ್ ಮೇಲೆ ಇರತ್ತೆ. 2 ದಿನದಿಂದ ರಾತ್ರಿ ಎಲ್ಲ ನಿದ್ದೆ ಮಾಡ್ದೆ ನಂಗೆ ಸಹಾಯ ಮಾಡ್ತಾನೆ ಇದ್ದೀರಾ. ನಿನ್ನೆ ತುಂಬಾ ಹೊತ್ತು ಬಿಸಿಲಲ್ಲಿ ನಿಂತಿದ್ರಿ. ಹೀಗಾದ್ರೆ ನಿಮ್ ಆರೋಗ್ಯ ಏನಾಗ್ಬೇಕು? ನನ್ನ ಆರೋಗ್ಯಕ್ಕೆ ಏನೂ ಆಗಲ್ಲ, ಬೊಂಬಾಟಾಗೆ ಇರುತ್ತೆ. ಎಕ್ಸಾಮ್ ಮುಗಿಯೋವರೆಗೂ ನಾನು ನಿನ್ನ ಶ್ರದ್ಧೆಯಿಂದ ನೋಡ್ಕೋಬೇಕು, ಅದು ನನ್ನ ಜವಾಬ್ದಾರಿ. ನಿಮ್ಮನ್ನ ನೋಡ್ಕೊಳ್ಳೋದು ಹೆಂಡತಿಯಾಗಿ ನನ್ ಜವಾಬ್ದಾರಿ. ಇವಾಗ ನಾನು ಎಕ್ಸಾಮ್ ಚೆನ್ನಾಗಿ ಬರಿಬೇಕೋ ಬೇಡವೋ? ಅಯ್ಯೋ, ಬರಿಬೇಕು. ಹಾಗಾದ್ರೆ ಪ್ಲೀಸ್ ನೀವ್ ಮನೆಗೆ ಹೋಗಿ. ನನ್ನ ಎಕ್ಸಾಮ್ 3 ಗಂಟೆ ಇರುತ್ತೆ. ಅದಾದ್ಮೇಲೆ ನೀವು ಬಂದು ನನ್ನ ಪಿಕಪ್ ಮಾಡಿ. ಹೋಗ್ಲೇಬೇಕಾ ಈಗ? ಖಂಡಿತವಾಗ್ಲೂ ಹೋಗ್ಲೇಬೇಕು. ಸರಿ, ಹಾಗಾದ್ರೆ ನಿನ್ನ ಎಕ್ಸಾಮ್ 3 ಗಂಟೆ, ನೀನು ಹೊರಗಡೆ ಬರೋದಕ್ಕೆ ಇನ್ನೊಂದು 5 ನಿಮಿಷ, ಅಂದ್ರೆ ಎಕ್ಸಾಕ್ಟ್ಲಿ 3 ಗಂಟೆ 5 ನಿಮಿಷ ಆದ್ಮೇಲೆ ನಿನಗೋಸ್ಕರ ನಾನಿಲ್ಲಿ ನಿಂತಿರ್ತೀನಿ. ಆಯ್ತು, ಇವಾಗ ಹೊರಡಿ. ಮೊದಲು ನೀನ್ ಒಳಗಡೆ ಹೋಗು, ನಾನು ಹೋಗ್ತೀನಿ. ನಿಮ್ ಬಗ್ಗೆ ನನಗ್ ಚೆನ್ನಾಗಿ ಗೊತ್ತಿದೆ. ನನ್ನ ಒಳಗ್ ಕಳ್ಸಿ, ನೀವಿಲ್ಲೇ ಇರ್ತೀರಾ. ನೀವ್ ಹೋದ್ಮೇಲೆನೆ ನಾನ್ ಎಕ್ಸಾಮ್ಗೆ ಹೋಗೋದು. ಶ್ರೀಮತಿ ಅವ್ರು ಆರ್ಡರ್ ಮಾಡಿದ್ಮೇಲೆ ಏನ್ ಮಾಡಕ್ಕಾಗತ್ತೆ? ಹೋಗ್ತೀನಿ. ಓಕೆನಾ? ಬಾಯ್, ಆಲ್ ದಿ ಬೆಸ್ಟ್. ಬಾಯ್. ಈ ಸಾಕ್ಷಿನ ನನ್ನ ತಂಗಿಗೆ ತೋರಿಸಿ ಹೇಗಾದ್ರೂ ಮಾಡಿ ರಾಧಿಕಾನ ಮನೆಯಿಂದ ಆಚೆ ಹಾಕ್ಸ್ಬೇಕು. ಅಪ್ಪ ಏನಮ್ಮ ಇನ್ನೂ ಬಂದಿಲ್ಲ? ನಾನು ಅದನ್ನೇ ನೋಡ್ತಾ ಇದ್ದೀನಿ. ರಾಧಿಕಾ ಪರೀಕ್ಷೆ ಬರೆಯುವಾಗ ಫೋಟೋನೋ ವಿಡಿಯೋನೋ ತೆಗಿತೀವಂತ ಹೋಗಿದ್ದಾರೆ. ತೆಗೆದ್ರೋ ಇಲ್ವೋ? ಅಲ್ಲಿ ನೋಡು, ಅಪ್ಪ ಬಂದ್ಬಿಟ್ರು. ಏನಯ್ಯ, ಫೋಟೋ ವಿಡಿಯೋ ತಗೊಂಡ್ ಬಂದ್ಯಾ? ಬೊಂಬಾಟಾಗಿ ತೆಗ್ದಿದ್ದೀನಿ. ಪೂರ್ತಿ ಸಾಕ್ಷಿ ಸಮೇತ ಬಂದಿದ್ದೀನಿ. ಅಬ್ಬಾ, ಒಟ್ನಲ್ಲಿ ನಮ್ ಕೈಗೆ ಬಲವಾದ ಸಾಕ್ಷಿ ಸಿಕ್ಕಾಗಾಯ್ತು. ನಮ್ದು ಒಳ್ಳೆ ಸಂಸ್ಕಾರ. ನನ್ ಮಗ ನನ್ ಮಾತ್ನೇ ಮೀರಲ್ಲ, ನಂಗ್ ಹೇಳ್ದಿರ ಯಾವ ಕೆಲ್ಸಾನೂ ಮಾಡಲ್ಲ ಅಂತ ಶಕುಂತಲಾ ದೇವಿ ಅವರು ಎಷ್ಟ್ ಖುಷಿ ಪಡ್ತಿದ್ರೋ ಏನೋ. ಆ ರಾಧಿಕಾ ಅಂತೂ ಮದ್ವೆಗ್ ತಿಂಗಳು ಕಳ್ದಿಲ್ಲ, ಆಗ್ಲೇ ಗಂಡನ್ನ ಸೆರ್ಗ ಗಂಟ್ ಹಾಕೊಂಡು ಅವಳ ತಾಳಕ್ ತಕ್ಕಂಗ್ ಕುಣಿಸ್ತಿದ್ದಾಳೆ. ಈ ವಿಡಿಯೋ ಅತ್ತೆಗ್ ತೋರ್ಸಿ
ಅವ್ರ ಸಂಸ್ಕಾರದ ಬಗ್ಗೆ, ಮಗನ್ ಮೇಲಿರೋ ನಂಬಿಕೆ ಬಗ್ಗೆ. ಇವಾಗ ಏನ್ ಹೇಳ್ತಾಳೋ ನೋಡೋಣ. ಏನಯ್ಯ, ನಿಜವಾಗ್ಲೂ ಫೋಟೋ ವಿಡಿಯೋ ತಂದಿದ್ಯಲ್ವಾ? ತಂದಿದ್ದೀನಿ ಕಣೆ, ಫೋನೆಲ್ಲ ಇದಾವೆ. ಏನೋ ನಮ್ಗೊಂಚೂರು ನಂಬಿಕೆ ಇಲ್ಲ. ಫೋಟೋಗ್ರಾಫರ್ ಮಾಡಿದ ಹಾಗೆ ಮಾಡಿದ್ರೆ ರಾಧಿಕಾನಲ್ಲ, ನಿಮ್ ತಂಗಿ ಬಂದು ನಮ್ಮನ್ ಮನೆಯಿಂದ ಆಚೆ ಹಾಕ್ತಾಳೆ. ಎಲ್ಲಿ ಒಂದ್ಸಲ ತೋರ್ಸ್ ನೋಡೋಣ. ನೋಡು. ಸೂಪರ್. ಅತ್ತೆ ಬಂದ್ ಕೂಡ್ಲೆ ಈ ವಿಡಿಯೋನು ಫೋಟೋನು ತೋರಿಸ್ಬಿಟ್ರೆ ಅವಾಗ ಇರುತ್ತೆ ಭಾವಂಗೂ ರಾಧಿಕಾಗೂ. ಹೌದು, ನಡೀರಿ. ಹಾ, ಅಮ್ಮ ಕೇಳಿಸ್ಕೊಂಡಿರ್ತಾನ? ನಂಗ್ ತಾನೇ ಏನ್ ಗೊತ್ತೇ. ನಡಿ ಹೋಗೋಣ. ನಿಮ್ ಮೂವರ್ಗೂ ಬೇರೆ ಏನು ಕೆಲಸ ಇಲ್ವಾ? ಏನಾಯ್ತಾಳಿ ಅಂದ್ರೆ? ಯಾವಾಗ ನೋಡಿದ್ರು ಏನಾದ್ರೂ ಗುಸುಗುಸು ಅಂತಾನೆ ಇರ್ತಿರಲ್ಲ. ಏನೋ ಟೈಮ್ ಪಾಸ್ಗಂತ ಹರಕೆ ಹೊಡಿತಿದ್ವಪ್ಪ. ಆ ಥರ ಹರಟೆ ಹೊಡಿಯೋ ಬದಲು ಹೋಗಿ ಅಡ್ಗೆ ಕೆಲಸ ಏನಾದ್ರೂ ಮಾಡ್ಬೋದಲ್ವಾ? ನಾವ್ ಮಾಡಿದ್ರೆ ನಿಂಗ್ ಹಿಡ್ಸಲ್ಲ, ಅದಕ್ಕೆ ಅವ್ರು ಒಪ್ಕೊಳ್ಳಲ್ಲ, ಅದಕ್ಕೆ ಮಾಡ್ತಿಲ್ಲ. ಹೌದು, ಅಕ್ಕ ಎಲ್ಲಿ ಭಾವ? ಎಲ್ಲಿಗೆ ಹೋಗಿದ್ದಾಳೆ? ತವ್ರ ಮನೆಗೆ ಹೋಗಿದ್ದಾಳೇನಪ್ಪ? ಅದು ಇಲ್ಲ, ಫ್ರೆಂಡನ್ ಮೀಟ್ ಮಾಡಕ್ ಹೋಗಿದ್ದಾಳೆ, ಬಂದ್ಬಿಡ್ತಾಳೆ. ಭಾವ, ಕಾಫಿ ಕುಡಿತೀಯ ಭಾವ? ಮಾಡ್ಕೊಂಡ್ ಬರ್ಲಾ? ಬೇಡ, ಏನು ಬೇಡ, ನಾನು ರೆಸ್ಟ್ ತಗೋಬೇಕು. ತಲೆ ನೋವ್ತಾ ಇದೆ, ಡಿಸ್ಟರ್ಬ್ ಮಾಡಬೇಡಿ. ಅಬ್ಬಾ, ನಾವು ಮಾತಾಡಿದ್ ಕೇಳಿಸಿಲ್ಲ. ಅನಾಹುತ ತಪ್ತು. ಕೇಳಿಸ್ಕೊಂಡ್ ಏನ್ ಮಾಡ್ತಾನೆ? ನಮ್ ಕೈಯಲ್ಲಿ ಬ್ರಹ್ಮಾಸ್ತ್ರ ಇದೆಯಲ್ಲ. ಯಪ್ಪ, ಈ ತಲೆ ಹರಟೆ ಮತ್ತೆ ಏನ್ ತರಲೆ ಮಾಡಿದಾಳೋ ಏನೋ. ದಿ ಗ್ರೇಟ್ ಪ್ರಿಯಾ ಫೋನ್ ಮಾಡಿದ್ರೆ ಕಟ್ ಮಾಡ್ತೀಯಾ? ಸತ್ರ ಈ ದೇವದಾಸಕ್ ಫೋನ್ ಮಾಡಲ್ಲ. ಅವ್ರ ಲವ್ ಸ್ಟೋರಿ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಅಂತ ತಾನೇ ಫೋನ್ ಮಾಡಿದ್ದು. ಈಗೋ ಹರ್ಟ್ ಮಾಡ್ಕೊಂಡ್ರೆ ಹೇಗೆ ಪ್ರಿಯಾ? ಸ್ವಲ್ಪ ಕಾಂಪ್ರಮೈಸ್ ಆಗ್ಬೇಕು, ತಪ್ಪಿದಲ್ಲ. ಈ ಸಲ ಪ್ರಿಯಾ ಈಗೋ ಹರ್ಟ್ ಆಗಿದೆ. ಮಿಸ್ಟರ್ ದೇವದಾಸ್, ಈಗ ನೀನೇ ನಂಗೆ ಫೋನ್ ಮಾಡೋ ಹಾಗೆ ಮಾಡ್ತೀನಿ ನೋಡು.